ಮತ್ತಷ್ಟು ಸುದ್ದಿ ರೌಂಡ್ ಅಪ್ನಲ್ಲಿ. ಪ್ಯಾಲೇಸ್ ಗ್ರೌಂಡ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಇತ್ತೀಚೆಗೆ ಕಾರ್ಯಕ್ರಮವೊಂದು ನಡೆದಿದ್ದು ವೇಸ್ಟ್ ವಸ್ತುಗಳನ್ನ ಸೈಡ್ಗೆ ಹಾಕಲಾಗಿತ್ತು. ವಸ್ತುಗಳು ಹಾಕಿದ್ದ ಬಳಿ ಬೆಂಕಿ ಕಾಣಿಸಿಕೊಂಡಿದೆ. ಕೂಡಲೇ ಸ್ಥಳೀಯರು ಅಗ್ನಿಶಾಮಕ ದಳಕ್ಕೆ ಫೋನ್ ಮಾಡಿದ್ದು ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ನೆಲಮಂಗಲ ಹೆದ್ದಾರಿಯಲ್ಲಿ ವಾಹನ ಸವಾರರ ನಡುವೆ ಗಲಾಟೆಯಾಗಿದೆ. ಎಂಟಗಾನಹಳ್ಳಿ ಬಳಿಯ ಲ್ಯಾಂಕೋ ದೇವಿಹಳ್ಳಿ ಟೋಲ್ನಲ್ಲಿ ಕಾರಿನ ಚಾಲಕ ಇನ್ನೋರ್ವ ಕಾರಿನ ಚಾಲಕನ ಓವರ್ಟೇಕ್ ಮಾಡುವ ವಿಚಾರಕ್ಕೆ ಗಲಾಟೆಯಾಗಿದ್ದು ಚಾಲಕನ ಪಕ್ಕ ನಿಂತು ಕ್ಯಾತೆ ತೆಗೆದಿದ್ದಾನೆ. ಇದರಿಂದ ಸಿಟ್ಟಿಗೆದ್ದ ಇನ್ನೋರ್ವ ಕಾರಿನ ಚಾಲಕ ಟೋಲ್ ಬ್ಯಾರಿಕೇಡ್ ತೆಗಿತಾ ಇದ್ದಂತೆ ಕಿರಿಕ್ ಮಾಡಿದವನ ಶರ್ಟ್ ಹಿಡಿದು 50 ಮೀಟರ್ ದೂರ ಎಳೆದೊಯ್ದು ಗೂಂಡಾವರ್ತನೆ ತೋರಿದ್ದಾನೆ. ಹಾಲ್ಮಾರ್ಕೆ ಅಂತ ಕೊಡ್ತಾ ಇದ್ದ ಆಭರಣಗಳಲ್ಲಿ ಚಿನ್ನ ಎಗರಿಸ್ತಾ ಇದ್ದ ಖತರ್ನಾಕ್ ಆರೋಪಿಗಳನ್ನ ಬಂಧಿಸಲಾಗಿದೆ. ಹಂತ ಹಂತವಾಗಿ ಬರೋಬ್ಬರಿ 2.5 ಕೆಜಿ ಚಿನ್ನಾಭರಣ ದೋಚಿದ್ದ ಇಬ್ಬರು ಕೆಲಸಗಾರರನ್ನ ಹಲ್ಸೂರು ಗೇಟ್ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ರಾಜಸ್ಥಾನ ಮೂಲದ ಮಹಬೀರ್ ಬುರ್ಜರ್, ಮನೀಶ್ ಪ್ರಜಾಪತ್ ಹಾಲ್ಮಾರ್ಕ್ ಹಾಕಿ ಕೊಡುವ ಕೇಂದ್ರದಲ್ಲಿ ಕೆಲಸ ಮಾಡ್ತಾ ಇದ್ರು. ಕಳೆದ 3 ತಿಂಗಳಿನಲ್ಲಿ ಹಂತ ಹಂತವಾಗಿ 2.5 ಕೆಜಿ ಚಿನ್ನ ಕದ್ದು ರಾಜಸ್ಥಾನಕ್ಕೆ ಎಸ್ಕೇಪ್ ಆಗಿದ್ರು. ಸದ್ಯ ಆರೋಪಿಗಳನ್ನ ಬಂಧಿಸಿ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಇವತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬರ್ತ್ಡೇ ಪ್ರಯುಕ್ತ ಡೆವಿಲ್ ಸಿನಿಮಾದ ಟೀಸರ್ನ ಬಿಡುಗಡೆ ಮಾಡಲಾಗಿದೆ. ಟೀಸರ್ನಲ್ಲಿ ದರ್ಶನ್ ಫುಲ್ ಮಾಸ್ ಲುಕ್ನಲ್ಲಿ ಕಾಣಿಸಿಕೊಂಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.